ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವಂತಹ 5ನೇ ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ನಾವು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸ್ತಾ ಇದ್ದೀವಿ. ಇದು ನಿಮ್ಮ 2024ಕ್ಕೆ ಬರುವಂತಹ ಒಂದು ಎಕ್ಸಾಮ್ ಕ್ವಶನ್ ಪೇಪರ್, ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿರುತ್ತೆ. ಸೊ ಇದೇ ಪ್ಯಾಟರ್ನ್ ಅಲ್ಲಿ ನಿಮ್ಮ ಫೈನಲ್ ಎಕ್ಸಾಮ್ಗೆ ಕ್ವಶನ್ಸ್ ಬರ್ತವೆ. ಹಾಗಾಗಿ ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ತರಗತಿ 5 ವಿಷಯ ಗಣಿತ. ಸೊ ಇಲ್ಲಿ ನಿಮ್ಮ ಹೆಸರನ್ನ ಬರಿಬೇಕು, ಸ್ಯಾಟ್ಸ್ ನಂಬರ್ ಅನ್ನ ಹಾಕ್ಬೇಕು, ನಿಮ್ಮ ಸಹಿಯನ್ನ ಹಾಕ್ಬೇಕು. ಇನ್ನುಳಿದನ್ನ ನಿಮ್ಮ ಕೊಠಡಿಯ ಮೇಲ್ವಿಚಾರಕರು ಅದನ್ನ ಭರ್ತಿ ಮಾಡ್ತಾರೆ. ಸೊ ಈ ಪ್ಯಾಟರ್ನ್ ನಿಮ್ಮ ಶಾಲೆಯಲ್ಲಿ ಹೇಳ್ಕೊಡ್ತಾರೆ. ಸೊ ಈಗ ನಾವು ಡೈರೆಕ್ಟ್ ಆಗಿ ಕ್ವಶನ್ ಆನ್ಸರ್ಸ್ ಅನ್ನ ನೋಡೋಣ. ಫಸ್ಟ್ ಕ್ವಶನ್, 1ರಿಂದ 12ರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನ ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನ ಬರೆಯಿರಿ. ಸೊ ಒಟ್ಟಾರೆಯಲ್ಲಿ 12 ಪ್ರಶ್ನೆಗಳು ಇರ್ತವೆ. ಮೊದಲನೇ ಪ್ರಶ್ನೆ, ಯಾವುದಾದರೂ ಒಂದು ಸಂಖ್ಯೆ ಮತ್ತು 0ಯನ್ನ ಗುಣಿಸಿದಾಗ ದೊರೆಯುವ ಗುಣಲಬ್ಧ 1, ಅದೇ ಸಂಖ್ಯೆ 10, 0. ಸೊ 0ಯ ಜೊತೆಗೆ ಯಾವುದೇ ಸಂಖ್ಯೆಯನ್ನು ನೀವು ಕೋಟಿ ಅಲ್ಲ 10 ಕೋಟಿ ಎಷ್ಟನ್ನೇ ಮಲ್ಟಿಪ್ಲೈ ಮಾಡಿದ್ರು ಗುಣಿಸಿದ್ರು ಉತ್ತರ 0ನೇ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಡಿ 0 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಆಪ್ಷನ್ ಅನ್ನ ಬರೆದು ಅದ್ರ ಯಾವುದು ಆನ್ಸರ್ ಇರ್ತದೆ ಅದನ್ನ ಬರೀಬೇಕು ಮಕ್ಕಳ. ಎರಡನೇ ಪ್ರಶ್ನೆ, ಇವುಗಳಲ್ಲಿ 4 × 2 ಪ್ರತಿನಿಧಿಸುವ ಚಿತ್ರ. 4 2 ಎಷ್ಟು? 8. ಸೊ ಹಾಗಾಗಿ ಇಲ್ಲಿ 8 ಸ್ಟಾರ್ಸ್ ಎಲ್ಲಿದೆ ನೋಡಿ, ಇಲ್ಲಿದೆ. ಇಲ್ಲಿ ಏನಿದೆ? ಮಲ್ಟಿಪ್ಲಿಕೇಶನ್ ಇದೆ. ಸೊ 4 × 4 ತಪ್ಪು, 4 + 4 8 ಆಗುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಆ ಉತ್ತರವನ್ನ ಬರೀರಿ. ಭಾಗಾಕಾರವೆಂದರೆ ಪುನರಾವರ್ತಿತ ಸಂಕಲನ, ವ್ಯವಕಲನ, ಗುಣಕಾರ, ಅಂದಾಜಿಸುವಿಕೆ. ಸೊ ಭಾಗಾಕಾರ ಅಂದ್ರೆ ಇಟ್ಸ್ ಅ ರಿಪೀಟೆಡ್, ಸಬ್ಟ್ರಾಕ್ಷನ್ ಅಂದ್ರೆ ವ್ಯವಕಲನ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 4ನೇ ಪ್ರಶ್ನೆ, 4ನೇ ಪ್ರಶ್ನೆ, 35,756ಅನ್ನ 1000ದ ಸ್ಥಾನಕ್ಕೆ ಅಂದಾಜಿಸಿದಾಗ. ಸೊ 1000ದ ಸ್ಥಾನಕ್ಕೆ ನೀವು ಅಂದಾಜಿಸ್ತಿದ್ದೀರಾ ಅಂತ ಹೇಳಿದ್ರೆ ಇಂದಿನ ಸಂಖ್ಯೆಯನ್ನ ನೋಡ್ಬೇಕು. ಅಲ್ಲಿ 7 ಇದೆ. ಸೊ ಒಂದನ್ನ ನೀವು ಆಡ್ ಮಾಡಿದ್ರೆ ಏನಾಗುತ್ತೆ? ಅದು 36,000 ಆಗ್ತದೆ. ಹಾಗಾಗಿ ಆಪ್ಷನ್ ಎ 36,000 ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಕರೆಕ್ಟ್ ಆಗಿರುವಂತದ್ದು. ನೆಕ್ಸ್ಟ್, MN ರೇಖಾಖಂಡದ ಮೇಲೆ MTಯು ಪ್ರತಿನಿಧಿಸುವ ದಶಮಾಂಶ ಭಿನ್ನರಾಶಿಯ ಭಾಗ. ಸೊ ಅವರು ದಶಮಾಂಶ ಭಿನ್ನರಾಶಿಯ ಭಾಗ ಕೇಳಿರೋದ್ರಿಂದ ಸೊ ಆಪ್ಷನ್ 0.4, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 6th ಕ್ವಶನ್, 0.43 ಅಲ್ಲಿ 3ರ ಸ್ಥಾನ ಬೆಲೆ. ಸೊ ಇಲ್ಲಿ 3 ಯಾವ ಪ್ಲೇಸ್ ಅಲ್ಲಿ ಇದೆ? ಶತಾಂಶ. ಸೊ 4 ದಶಾಂಶ, 3 ಶತಾಂಶ. ಹಾಗಾಗಿ ಆಪ್ಷನ್ ಎ ಶತಾಂಶ ರೈಟ್ ಆನ್ಸರ್. 7ನೇ ಪ್ರಶ್ನೆ, 17 ರೂಪಾಯಿ 15 ಪೈಸೆಗಳಲ್ಲಿ ಈ ರೀತಿಯಲ್ಲಿ ವ್ಯಕ್ತಪಡಿಸುವುದು. ಇಲ್ಲಿ ನೋಡಿ 17.15 ಅನ್ನ ಪೈಸೆಗಳಲ್ಲಿ ವ್ಯಕ್ತಪಡಿಸಬೇಕು. ಸೊ 1 ರೂಪಾಯಿಗೆ 100 ಪೈಸೆ, 100 ಪೈಸೆ ಅಂತ ಹೇಳಿದ್ರೆ 17 ರೂಪಾಯಿಗೆ 1700 ಪೈಸೆ. 1700ಕ್ಕೆ +15 ಮಾಡಿದ್ರೆ 1715 ಪೈಸೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 8th ಕ್ವಶನ್, ಅಧಿಕ ವರ್ಷದಲ್ಲಿ ಈ ತಿಂಗಳಿನಲ್ಲಿ ಒಂದು ದಿನ ಹೆಚ್ಚಾಗ್ತದೆ. ಸೊ ಅಧಿಕ ವರ್ಷ ಅಂತ ಹೇಳಿದ್ರೆ ಅದು ಫೆಬ್ರವರಿನಲ್ಲಿ 28 ದಿನಗಳಿರ್ತವೆ, ಒಂದು ದಿನ ಹೆಚ್ಚಾಗುತ್ತೆ. ಸೊ ಈ ವರ್ಷ ನಿಮಗೆ ಫೆಬ್ರವರಿಯಲ್ಲಿ 29 ದಿನ ಬರುತ್ತೆ. ಇದನ್ನ ನಾವು ಅಧಿಕ ವರ್ಷ, ಲೀಪ್ ಇಯರ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 9ನೇ ಪ್ರಶ್ನೆ, ನಾವು ಆಯತವೊಂದನ್ನ ನಿಗದಿತ ಅಕ್ಷದಲ್ಲಿ ತಿರುಗಿಸಿದಾಗ ಕಂಡು ಬರುವ ಘನಾಕೃತಿ. ಸೊ ಅದನ್ನ ನಿಗದಿತ ಅಕ್ಷದಲ್ಲಿ ಅದನ್ನ ನೀವು ತಿರುಗಿಸಿದಾಗ ನಮ್ಗೆ ಆಯತ ಘನ ಕಾಣುತ್ತೆ ಅಥವಾ ಸಿಲಿಂಡರ್ ಅನ್ನು. ಸೊ ಆಯತ ಘನ ಇಸ್ ದ ರೈಟ್ ಆನ್ಸರ್. 10ನೇ ಪ್ರಶ್ನೆ, ಒಂದು ಘನಾಕೃತಿಯ ಪಾರ್ಶ್ವನೋಟ ಆಯತ ಮತ್ತೆ ಅದರ ಮೇಲ್ಭಾಗದಲ್ಲಿ ಈ ರೀತಿ ವೃತ್ತವನ್ನ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಅದು ಯಾವ ಆಕೃತಿ? ಅದು ಒಂದು ಸಿಲಿಂಡರ್ ಆಗಿರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 11ನೇದು, ಇದೇ ವಿನ್ಯಾಸವು ಮುಂದುವರೆದರೆ ಮೊದಲನೆಯ ಚಿತ್ರವನ್ನ ಹೋಲುವ ಚಿತ್ರದ ಸಂಖ್ಯೆ ಎಷ್ಟಾಗಿರುತ್ತೆ? ಸೊ ಇದೇ ವಿನ್ಯಾಸವನ್ನ ಹೋಲ್ತಾ ಹೋದ್ರೆ ಮೊದಲನೇ ಚಿತ್ರ 5ನೇ ಚಿತ್ರಕ್ಕೆ ಸಮನಾಗಿರುತ್ತೆ. ಹಾಗಾಗಿ ಆಪ್ಷನ್ ಎ 5ನೇ ಚಿತ್ರ ಕರೆಕ್ಟ್ ಆಗಿರೋ ಉತ್ತರ. ಈ ಕೆಳಗಿನವುಗಳಲ್ಲಿ ಕೇವಲ 2 ಸಮಮಿತಿ ಅಕ್ಷಗಳು ಮಾತ್ರ ಹೊಂದಿರುವಂತದ್ದು. ಸೊ ಇದರಲ್ಲಿ ತುಂಬಾನೇ ಇರುತ್ತೆ, ಇವನ್ ಇದ್ರಲ್ಲೂ ಇರುತ್ತೆ. ಸೊ ಇದರಲ್ಲಿ ಚೌಕವನ್ನ ಬರೆದಿದ್ದೀನಿ. ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ ಆಗಿರುತ್ತೆ ಮಕ್ಕಳ. ನೆಕ್ಸ್ಟ್ ಸೆಕೆಂಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 2 ಅಂಕದ್ದು. 13ನೇ ಪ್ರಶ್ನೆ, 2439 × 37ರ ಗುಣಲಬ್ಧ ಬರೆಯಿರಿ. ಸೊ ಇಲ್ಲಿ ನೀವು ಗುಣಿಸ್ಬೇಕು ಮಕ್ಕಳ.
ಫಸ್ಟ್ ನೀವು 7ರಿಂದ ಇಷ್ಟು ಸಂಖ್ಯೆಗಳನ್ನ ಗುಣಿಸಿ, ತದನಂತರ 3ರಿಂದ ಇವೆಲ್ಲವನ್ನ ಗುಣಿಸಿ. ಸೊ ಗುಣಿಸಿದಾಗ ನಿಮಗೆ ಉತ್ತರ ಬರುತ್ತೆ. ಸೊ 90,243 ಆನ್ಸರ್ ಆಗಿರುತ್ತೆ. ಇದಿಷ್ಟು ಆನ್ಸರ್ ಬರಬೇಕು. ನೆಕ್ಸ್ಟ್ 14ನೇ ಪ್ರಶ್ನೆ, 1653 8ರಿಂದ ಭಾಗಿಸಿದಾಗ ದೊರಕುವ ಭಾಗಲಬ್ಧ ಮತ್ತೆ ಶೇಷವನ್ನ ಕಂಡುಹಿಡಿಯಿರಿ. ಸೊ 8ರಿಂದ ನಾವು 1653 ಭಾಗಿಸ್ಬೇಕು. ಸೊ 8 2 ಎಷ್ಟು? 8 2 16. ಸೊ ಕಳೆದ್ರೆ 0 ಆಯ್ತು. 5 ಉಳಿಯುತ್ತೆ. ಒಂದು ಸ್ಟೆಪ್ಪಿಗೆ ನಾವು ಒಂದು ಸಂಖ್ಯೆನ ಮಾತ್ರ ತಗೋಬೇಕು. 5 ಏನಾಗುತ್ತೆ? 8ಕ್ಕಿಂತ ಚಿಕ್ಕದು. ಹಾಗಾಗಿ ನಾವು 3 ಸಹ ಕೆಳಗಡೆ ತಗೊಳ್ಬೇಕು. ಅಂದ್ರೆ ಎರಡೂ ಸಂಖ್ಯೆಯನ್ನ ಒಂದೇ ಸ್ಟೆಪ್ ಅಲ್ಲಿ ನಾವು ತಗೋತಾ ಇದೀವಿ ಅಂದ್ರೆ 0ನ ಹಾಕ್ಲೇಬೇಕು. ಹಾಗಾಗಿ 0 ಹಾಕಿ 53 ಕೆಳಗಡೆ ತಗೊಂಡ್ರೆ 53 ಆಗುತ್ತೆ. 8 6 48. ಸೊ ಕಳೆದ್ರೆ 5 ಬರುತ್ತೆ. ಹಾಗಾಗಿ ಶೇಷ 5, ಭಾಗಲಬ್ಧ 206 ಬರಿಬೇಕು ನೀವು. ಓಕೆನಾ? ತದನಂತರ 15ನೇ ಪ್ರಶ್ನೆ, 56/100 ದಶಮಾಂಶ ಭಿನ್ನರಾಶಿಯಾಗಿ ಬರೆದು ಪದಗಳಲ್ಲಿ ವ್ಯಕ್ತಪಡಿಸಿ. ಸೊ 56/100 0.56 ಅಂತ ಹೇಳ್ತೀವಿ. ಸೊ ಅದನ್ನ ಪದಗಳಲ್ಲಿ ಬರಿಬೇಕು. 0.56. ಅರ್ಥ ಆಗ್ತಾ ಇದೆಯಾ? ಈ ರೀತಿ ಬರೆದ್ರೆ ನಿಮಗೆ 2 ಅಂಕ ಸಿಗುತ್ತೆ. 16ನೇ ಪ್ರಶ್ನೆ, ರೂಪಾಯಿ 348.25 500ರಿಂದ ಕಳೆಯಿರಿ. 500 ರೂಪಾಯಿಂದ 348 ರೂಪಾಯಿನ ಕಳಿಬೇಕು. ಸೊ ಬರ್ಕೊಳ್ಳೋಣ. ಸೊ 500 ಇದೆ, ಇಲ್ಲಿ 25 ಪೈಸೆ ಇದೆ. ಸೊ ಇಲ್ಲಿ ಏನು ಇಲ್ಲ ಅಂತ ಅಂದಾಗ ನಾವು ಇಲ್ಲಿಂದ ಒಂದು ಏನ್ ಮಾಡ್ಬೇಕು? ದಶಕವನ್ನ ತೆಗೆದುಕೋಬೇಕು. ಸೊ ಇಲ್ಲಿಗೆ ತಗೊಂಡ್ ಬಂದಾಗ ಇಲ್ಲಿ 10 ಆಗುತ್ತೆ. ಇನ್ನು ಉಳಿದಿತ್ತ ಎಲ್ಲ 9 ಆಗುತ್ತೆ. 9 9 ಆಗುತ್ತೆ. 4 ಆಗುತ್ತೆ. ಸೊ ಹಾಗಾಗಿ 10ರಿಂದ 5 ಹೋದ್ರೆ 5, 9ರಿಂದ 2 ಹೋದ್ರೆ 7, 9ರಿಂದ 1 ಹೋದ್ರೆ 9ರಿಂದ 8 ಹೋದ್ರೆ 1, 9ರಿಂದ 4 ಹೋದ್ರೆ 5, 4ರಿಂದ 3 ಹೋದ್ರೆ 1. ಸೊ 157 ರೂಪಾಯಿ 75 ಪೈಸೆ. 17ನೇ ಪ್ರಶ್ನೆ, ಅನಂತನು 2/4 ಕೆಜಿ 1/4 ಕೆಜಿ ಬಾಳೆಹಣ್ಣನ್ನ ಕೊಳ್ಳುವನು. ಬಾಳೆಹಣ್ಣಿನ ಪ್ರಮಾಣವನ್ನ ಗ್ರಾಮ್ಗಳಲ್ಲಿ ವ್ಯಕ್ತಪಡಿಸಿ. ಸೊ 2/4 ಕೆಜಿಯನ್ನ ನಾವು ಗ್ರಾಮಿಗೆ ಕನ್ವರ್ಟ್ ಮಾಡಬೇಕು. ಸೊ ಅದು ಸಪರೇಟ್ ಆಗಿ ಬರ್ಕೊಳ್ಳೋಣ ಮಕ್ಕಳ. 2 ಕೆಜಿ 1/4 ಕೆಜಿ ಅಂದ್ರೆ 250 ಗ್ರಾಮ್. ನಿಮಗೆ ಗೊತ್ತಿದೆ. ಓಕೆನಾ? ಸೊ 1 ಕೆಜಿಗೆ ಎಷ್ಟು ಗ್ರಾಮು? 1000 ಗ್ರಾಮ್ಸ್, 1000 ಗ್ರಾಮ್ಸ್ಗಳು. ಓಕೆನಾ? ಸೊ ಹಾಗಾಗಿ 1 ಕೆಜಿಗೆ 1000 ಗ್ರಾಮ್ ಆದ್ರೆ 2 ಕೆಜಿಗೆ ಎಷ್ಟು ಗ್ರಾಮ್ ಆಗುತ್ತೆ? 2000 ಗ್ರಾಮ್ ಆಗುತ್ತೆ. ಓಕೆನಾ? ಹಾಗಾಗಿ 2000 ಗ್ರಾಮು ಪ್ಲಸ್ 250 ಗ್ರಾಮು ಎರಡನ್ನೂ ನೀವು ಕೂಡಿಸಿದ್ರೆ 2250 ಗ್ರಾಮ್ ಬರುತ್ತೆ. ಹಾಗಾಗಿ ನಿಮ್ಗೆ 1 ಕೆಜಿಗೆ ಎಷ್ಟು ಗ್ರಾಮ್ ಅಂತ ಗೊತ್ತಿದ್ರೆ ಈಸಿಯಾಗಿ ನೀವು ಈ ಲೆಕ್ಕವನ್ನ ಬಿಡಿಸಬಹುದು. 19ನೇ ಪ್ರಶ್ನೆ, 3 ಗಂಟೆ 50 ನಿಮಿಷ 30 ಸೆಕೆಂಡುಗಳನ್ನ 2 ಗಂಟೆ 15 ನಿಮಿಷ 50 ಸೆಕೆಂಡಿಗೆ ಕೂಡಿಸಿ. ಇಲ್ಲಿ ಕೂಡಿಸ್ಬೇಕು ಮಕ್ಕಳ. 3 ಗಂಟೆ ಅವರ್ ಅಂದ್ರೆ ಗಂಟೆ, 3 ಗಂಟೆ 50 ನಿಮಿಷ 30 ಸೆಕೆಂಡ್, 2 ಗಂಟೆ 15 ನಿಮಿಷ 50 ಸೆಕೆಂಡ್. ಸೊ ಇಲ್ಲಿ ನೋಡಿ, 50ಕ್ಕೆ 30ನ್ನ ಕೂಡಿಸಿದ್ರೆ ಎಷ್ಟಾಗುತ್ತೆ? 80 ಸೆಕೆಂಡ್. 80 ಸೆಕೆಂಡ್ ಅಂತ ಹೇಳಿದ್ರೆ ಸೊ 1 ಸೆಕೆಂಡಿಗೆ ಎಷ್ಟು ನಿಮಿಷ? 1 ನಿಮಿಷಕ್ಕೆ ಎಷ್ಟು ಸೆಕೆಂಡ್? 60 ಸೆಕೆಂಡ್. ಸೊ ಹಾಗಾಗಿ ಅಲ್ಲಿ 1 ನಿಮಿಷ 20 ಸೆಕೆಂಡ್ ಆಯ್ತು. ಹಾಗಾಗಿ 1 ನಿಮಿಷವನ್ನ ಈ ಕಡೆ ತಗೊಂಡ್ರೆ 51 ನಿಮಿಷ ಆಗುತ್ತೆ. ಇಲ್ಲಿ ಉಳಿದಿದ್ದು 20 ಸೆಕೆಂಡ್. ಓಕೆನಾ? ಸೊ ಹಾಗಾಗಿ 51 ನಿಮಿಷಕ್ಕೆ 15 ನಿಮಿಷವನ್ನ ಕೂಡಿಸಿದ್ರೆ ಎಷ್ಟಾಗುತ್ತೆ? 66 ನಿಮಿಷ. ಸೊ ಹಾಗಾಗಿ 1 ಗಂಟೆಗೆ ಎಷ್ಟು ನಿಮಿಷ? 60 ನಿಮಿಷ. ಸೊ ಹಾಗಾಗಿ 60ನ್ನ ಅದನ್ನ ಗಂಟೆಯಾಗಿ ಕನ್ವರ್ಟ್ ಮಾಡಿ ಇಲ್ಲಿಗೆ ಹಾಕೊಳ್ಳೋಣ. ಸೊ ಹಾಗಾಗಿ ಅದೇನಾಗುತ್ತೆ? 4 ಗಂಟೆ ಆಗುತ್ತೆ. ಇಲ್ಲಿ 6 ನಿಮಿಷ ಆಗುತ್ತೆ. ಸೊ ಹಾಗಾಗಿ 6 ಗಂಟೆ 6 ನಿಮಿಷ 20 ಸೆಕೆಂಡ್. ಈ ರೀತಿನೇ ನೀವು ಮಾಡ್ಬೇಕು ಇದನ್ನ. ತದನಂತರ 20ನೇ ಕ್ವಶನ್ ನೋಡಿ ಮಕ್ಕಳ. ಸೊ ನಾನಿಲ್ಲಿ ನಿಮ್ಗೆ ಮಾಡಿದೀನಿ. ಈ ಕೆಳಗಿನ ಆಂಗ್ಲ ಅಕ್ಷರಗಳಿಗೆ ಸಮಮಿತಿ ಅಕ್ಷರವನ್ನ ಹೇಳಿರಿ. XAMS. ಸೊ ಇಲ್ಲಿ ನಾನು ಕೊಟ್ಟಿದ್ದೀನಿ ನೋಡಿ. X ಗೆ 2 ಸಮಮಿತಿ ಅಕ್ಷರಗಳನ್ನ ಹಾಕ್ಬೋದು, ಅಡ್ಡವಾಗಿನೂ ಹಾಕ್ಬೋದು ಮತ್ತೆ ನೇರವಾಗಿನೂ ಹಾಕ್ಬೋದು. A ಗೆ ಒಂದೇ ಒಂದು ಸಮಮಿತಿ, M ಗೆ ಒಂದು ಸಮಮಿತಿ, S ಗೂ ಸಹ ಒಂದು ಸಮಮಿತಿ ಇದೆ. ಇದಿಷ್ಟು ಅರ್ಥ ಆಗಿದೆಯಲ್ಲ? ತದನಂತರ 21ನೇ ಪ್ರಶ್ನೆ ನೋಡೋಣ. ನೀಡಿರುವ ಜಾಲಾಕೃತಿಗಳಿಂದ ರಚಿಸಬಹುದಾದ ಘನಾಕೃತಿಗಳ ಚಿತ್ರಗಳನ್ನ ಬರೆಯಿರಿ. ಸೊ ಇಲ್ಲಿ ಕೊಟ್ಟಿರುವ ಈ ಜಾಲಾಕೃತಿಗಳನ್ನ ನಿಮ್ಗೆ ನೋಡಿದ್ರೆ ಸೊ ನಾವಿಲ್ಲಿ ಶಂಕುವಿನ ಚಿತ್ರವನ್ನ ಬರೀಬಹುದು. ಅದೇ ರೀತಿ ಇಲ್ಲಿ ನಮ್ಗೆ ಈ ಕೊಟ್ಟಿರುವ ಈ ಇದನ್ನ ನೋಡಿದಾಗ ಒಂದು ಚೌಕ ಘನದ ಚಿತ್ರವನ್ನ ನಾವು ರಚಿಸಬಹುದು. ಸೊ ಹಾಗಾಗಿ ಇಲ್ಲಿ ನಾನು ನಿಮ್ಗೆ ಚೌಕ ಘನದ ಚಿತ್ರ ಮತ್ತೆ ಒಂದು ಶಂಕುವಿನ ಚಿತ್ರವನ್ನ ಕೊಟ್ಟಿದ್ದೀನಿ. ಇದನ್ನ ಬಳಸ್ಕೊಂಡು ನಾವು ಆ 2 ಚಿತ್ರಗಳನ್ನ ಮಾತ್ರ ಬಿಡಿಸಬಹುದಾಗಿದೆ.
ತದನಂತರ 22ನೇ ಪ್ರಶ್ನೆ, ಬಿಟ್ಟಿರುವ ಬೆಸ ಸಂಖ್ಯೆಗಳನ್ನ ಬಾಕ್ಸ್ಗಳಲ್ಲಿ ಭರ್ತಿ ಮಾಡಿರಿ ಮತ್ತು ಇದರಿಂದ ಉಂಟಾಗುವ ವರ್ಗ ಸಂಖ್ಯೆಗಳನ್ನ ವೃತ್ತಗಳಲ್ಲಿ ಬರೆಯಿರಿ. ಇಲ್ಲಿ ನೋಡಿ, 1, 1ಕ್ಕೆ 3, ಇಲ್ಲಿ 5, ಇಲ್ಲಿ 7. 1ಕ್ಕೆ 3 ಕೂಡಿಸಿದ್ರೆ 4, 5ಕ್ಕೆ 9, 9ಕ್ಕೆ 7 ಕೂಡಿಸಿದ್ರೆ 16. ಹಾಗಾಗಿ 16 ಒಂದು ವರ್ಗ ಸಂಖ್ಯೆ. ಅದೇ ರೀತಿ 3, 7, ಸೊ ಇಷ್ಟು ಬೆಸ ಸಂಖ್ಯೆಗಳನ್ನ ಕೂಡಿಸಿದ್ರೆ 25 ಬರುತ್ತೆ. 25 ಒಂದು ವರ್ಗ ಸಂಖ್ಯೆ. ಇದಿಷ್ಟು ಮಾಡಿದ್ರೆ ನಿಮಗೆ 2 ಅಂಕ ಸಿಗುತ್ತೆ ಮಕ್ಕಳ. ನೆಕ್ಸ್ಟ್ ಥರ್ಡ್ ಮೇನ್ 4 ಅಂಕದ 2 ಪ್ರಶ್ನೆಗಳಿದಾವೆ ಮಕ್ಕಳ. 23ನೇ ಪ್ರಶ್ನೆ, 40 ವಿದ್ಯಾರ್ಥಿಗಳಿರುವ ತರಗತಿಯೊಂದನ್ನ ಚಟುವಟಿಕೆಯೊಂದಕ್ಕಾಗಿ ತಲಾ 4 ವಿದ್ಯಾರ್ಥಿಗಳಂತೆ ಗುಂಪು ಮಾಡಲಾಗಿದೆ. ಚಟುವಟಿಕೆಯನ್ನ ನಿರ್ವಹಿಸಲು ಪ್ರತಿ ಗುಂಪಿಗೆ 3 ಮೀಟರ್ ಅಳತೆಯ ಹಗ್ಗ ಬೇಕಾಗಿದೆ. ಹಾಗಾದರೆ ಇಡೀ ತರಗತಿಗಾಗಿ ಎಷ್ಟು ಅಳತೆಯ ಹಗ್ಗ ಬೇಕಾಗಿದೆ? ಸೊ ನೀವು ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ತರಗತಿಯಲ್ಲಿ ಒಟ್ಟು ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? ಒಟ್ಟು ವಿದ್ಯಾರ್ಥಿಗಳು 40 ಜನ ಇದ್ದಾರೆ. ಗುಂಪನ್ನ ಮಾಡ್ಲಿಕ್ಕೆ ಎಷ್ಟು ಮಕ್ಕಳನ್ನ ತಗೋತಿದ್ದಾರೆ? ಒಂದು ಗುಂಪಿಗೆ 4. ಸೊ ಅರ್ಥ ಮಾಡ್ಕೊಳ್ಳಿ, ಪ್ರತಿ ಗುಂಪಿನ ವಿದ್ಯಾರ್ಥಿಗಳು 4, ಒಟ್ಟು ವಿದ್ಯಾರ್ಥಿಗಳು 40 ಆದ್ರೆ ಒಟ್ಟು ಗುಂಪು ಎಷ್ಟು ಬರುತ್ತೆ? 40 ಭಾಗಿಸು 4. ಸೊ 40 ಭಾಗಿಲೆ 4 ಮಾಡಿಬಿಟ್ರೆ ಈಸಿಯಾಗಿ ನಿಮ್ಗೆ 10 ಮಂದಿ 10 ಗ್ರೂಪ್ಗಳು ಸಿಗ್ತವೆ. ಒಂದೊಂದು ಗ್ರೂಪಲ್ಲಿ 4. ಹಾಗಾಗಿ 10 ಗುಂಪು ಸಿಕ್ತು. ಸೊ ಒಂದು ಗುಂಪಿಗೆ ಅಂದ್ರೆ ಪ್ರತಿ ಗುಂಪಿಗೆ ಬೇಕಾದ ಹಗ್ಗದ ಅಳತೆ 3 ಮೀಟರ್ ಆದ್ರೆ 10 ಗುಂಪಿಗೆ ಬೇಕಾದ ಹಗ್ಗದ ಅಳತೆ 10 × 3 ಮಾಡಿದ್ರೆ 30 ಮೀಟರ್. ಹಾಗಾಗಿ ಇಡೀ ತರಗತಿಗೆ 30 ಮೀಟರ್ ಹಗ್ಗದ ಅಳತೆ ಸಾಕು. ಸೊ ಅರ್ಥ ಆಗಿದೆಯಲ್ಲ? ಸೊ ತುಂಬಾ ಈಸಿಯಾಗಿ ನೀವು 4 ಅಂಕಗಳನ್ನ ಪಡ್ಕೋಬಹುದು. ನೆಕ್ಸ್ಟ್ 24ನೇ ಪ್ರಶ್ನೆ, ಒಂದು ರೈಲು ಗಾಡಿಯು 1 ಗಂಟೆಯಲ್ಲಿ 225 ಕಿಲೋಮೀಟರ್ ಚಲಿಸ್ತಾ ಇದೆ. 1 ಗಂಟೆಗೆ. 1 ದಿನದಲ್ಲಿ ಚಲಿಸುವ ದೂರವನ್ನ ಗರಿಷ್ಠ ಸ್ಥಾನದ ಬೆಲೆಗೆ ಅಂದಾಜು ಮಾಡಿ. ಸೊ ಇಲ್ಲಿ ಫಸ್ಟ್ ನೀವು ಬರ್ಕೊಳ್ಳಿ ಮಕ್ಕಳ. 1 ಗಂಟೆಯಲ್ಲಿ 225 ಕಿಲೋಮೀಟರ್ ಚಲಿಸಿದ್ರೆ 1 ದಿನಕ್ಕೆ ಎಷ್ಟು ಗಂಟೆ? 1 ದಿನಕ್ಕೆ 24 ಗಂಟೆಗಳು. ಹೌದಲ್ಲ? 24 ಗಂಟೆಗಳಾದ್ರೆ ದೇರ್ಫೋರ್ 1 ದಿನದಲ್ಲಿ ಚಲಿಸಿದ ಒಟ್ಟು ದೂರ ಎಷ್ಟಾಗುತ್ತೆ? 24 × 225. ಯಾಕೆಂದ್ರೆ 1 ಗಂಟೆಗೆ 225 ಆದ್ರೆ 24 ಗಂಟೆಗೆ 5400 ಕಿಲೋಮೀಟರ್ ಆಗುತ್ತೆ. ಸೊ ಒಟ್ಟು 5400 ಕಿಲೋಮೀಟರ್ ಚಲಿಸುತ್ತೆ. ಆದ್ರೆ ಅವರ ಕ್ವಶನ್ ಅನ್ನ ಮುಂದುವರೆದು ಕೇಳಿದರೆ ಗರಿಷ್ಠ ಸ್ಥಾನದ ಬೆಲೆಗೆ ಅಂದಾಜು ಮಾಡಿ. ಹಾಗಾಗಿ ಅಂದಾಜು ಇಲ್ಲಿ ಗರಿಷ್ಠ ಸ್ಥಾನ ಯಾವುದು? 1000. ಸೊ 1000ದ ಸ್ಥಾನಕ್ಕೆ ಅಂದಾಜು ಮಾಡಿದ್ರೆ 5000 ಕಿಲೋಮೀಟರ್ ಗರಿಷ್ಠ ಅಂದಾಜು ಬೆಲೆ ಆಗುತ್ತೆ. ಒಟ್ಟು ಇಷ್ಟು ಚಲಿಸುವಂತದ್ದು. ಅರ್ಥ ಆಗಿದೆಯಲ್ಲ? ಸೊ ಇದಿಷ್ಟನ್ನ ನೀವು ಮಾಡಿದ್ರೆ ಸಾಕು, ಈಸಿಯಾಗಿ ನೀವು ಅಂಕಗಳನ್ನ ನಿಮ್ಮ ಪರೀಕ್ಷೆಯಲ್ಲಿ ಗಳಿಸಬಹುದು. ಸೊ 90% ಇದೇ ಪ್ಯಾಟರ್ನ್ ಇರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಅಭ್ಯಾಸ ಮಾಡಿ. ಇನ್ನೂ ಹಲವಾರು ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ನಾನು ನನ್ನ ಚಾನಲ್ ಅಲ್ಲಿ ಹಾಕ್ತೀನಿ. ಅದರ ಉಪಯೋಗವನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.